ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ನೋಡಿ, ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ಫ್ಯಾಕ್ಟ್ರಿ ಇರೋಂಥ ಜಾಗ. ಸೊ ಇದ್ರ ಮೇಲ್ಭಾಗಕ್ಕೆಲ್ಲ AT&S ಇದೆ, ಜೂಬ್ಲೆಂಟ್ ಇದೆ, ನೆಸ್ಲೆ ಫ್ಯಾಕ್ಟ್ರಿ ಇದೆ. ಈ ಕಡೆ ಬಂದು VKC ಫ್ಯಾಕ್ಟ್ರಿ ಇದೆ. ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಂಜನಗೂಡು ಟೌನ್. ಇದು ಕೂಡ ಟೌನ್ ಲಿಮಿಟಲ್ಲೇ ಈ ಒಂದು ಪ್ರಾಪರ್ಟಿ ಬಂದಿರೋವಂಥದ್ದು. ಈ ಕಡೆ ಎಲ್ಲ KHV, ಆ ಕಡೆ ಹೋದರೆ ಮೂಡ. ಸೊ ಈ ಒಂದು ನಡುವೆ ಒಂದು 16 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದೆಲ್ಲ KHV, ಇದು ಮಾತ್ರ ರೆವೆನ್ಯೂ. ಇದು ಸುತ್ತಲೂ ಇದಕ್ಕೆ ತಾರ್ ರೋಡ್ ಇದೆ. 16 ಕುಂಟೆ ಮಾತ್ರ. ಇಲ್ಲಿ ಒಂದು ಬೈಕ್ ನಿಂತಿದೆಯಲ್ಲ, ಇಲ್ಲಿಂದ ಮೇಲ್ಭಾಗಕ್ಕೆ. ಸೊ ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗ್ ಇದೆ. ಈ ಮನೆಗಳಿದೆಯಲ್ಲ, ಈ ಮನೆಗಳ ಆಪೋಸಿಟು. ಇವರು 1 ಕುಂಟೆಗೆ 10 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. 1 ಕುಂಟೆಗೆ 10 ಲಕ್ಷ ಹೇಳ್ತಾಯಿದ್ದಾರೆ. ಇದು ರೆವಿನ್ಯೂ ಸ್ಟೇಟಸ್ ಇದೆ, RTC ಲೆವೆಲಲ್ಲೇ ಇದೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಇದು ಒಂದು ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರೇಷನ್ಗೆ ಇರುವಂಥ ಒಂದು ಜಾಗ. ಇದು ಮೈಸೂರು ರಿಂಗ್ ರೋಡಿಂದ 18 ಕಿಲೋಮೀಟ್ರ್ ಆಗುತ್ತೆ. ಊಟಿ ರೋಡ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು 1 ಕಿಲೋಮೀಟ್ರ್ ಆಗುತ್ತೆ. ಇದು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ತಿರ ಇದೆ. ಬಟ್ ಈ ಪ್ರಾಪರ್ಟಿ ಆಪೋಸಿಟ್ ಎಲ್ಲ KHP ಮನೆಗಳು. ಇದೆಲ್ಲ ಕರ್ನಾಟಕ ಗೃಹ ಮಂಡಳಿ ವ್ಯಾಪ್ತಿಗೆ ಬರುವಂಥದ್ದು. ಈ ಮನೆ ದಾಟಿ ಆ ಕಡೆ ಹೋದರೆ ಮೂಡಾಗಿ ಬರುತ್ತೆ, ಅಲ್ಲೂ ಕೂಡ ಸೈಟ್ಗಳಿದೆ. ಸೊ ಇದು ಆ ಕಡೆ ಮೂಡ, ಈ ಕಡೆ KHP, ಈ ಕಡೆ ಬಂದು ಇಂಡಸ್ಟ್ರಿಯಲ್ ಏರಿಯಾ. ಈ ನಡುವೆ ಇದೊಂದು 16 ಕುಂಟೆ ಜಾಗ ಮಾರಾಟಕ್ಕಿದೆ. ಇದೊಂದು ಜನರಲ್ ಪ್ರಾಪರ್ಟಿ. ನೋಡಿ, ಈ ಕಡೆ ಬಂದು ತಾರ್ ರೋಡು ಇದೆ. ಹದಿನಾರು ಕುಂಟೆ ಮಾತ್ರ, ಓನ್ಲಿ 16 ಗುಂಟಾಸ್ ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.